ಹಲೋ, ನಮಸ್ತೆ. ಡಿವೈನ್ ಲೈಟ್ ಟಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನವೆಂಬರ್ ತಿಂಗಳು ಹೇಗಿದೆ ನಿಮಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ರೀಡಿಂಗ್ನ ಶುರು ಮಾಡೋಣ. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡಬಹುದು. ಆ ರೀಡಿಂಗ್ ನಿಮ್ದಾಗಿರುತ್ತೆ. ಥ್ಯಾಂಕ್ ಯು. ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಕಾರ್ಡ್ನ ಏನಿದೆ ನಿಮ್ಮ ರೀಡಿಂಗ್ ನೋಡೋಣ. Bottom of the deck, Ace of Wands. Four of Cups. Five of Cups. Eight of Wands. Nine of Pentacles. The Hangman. King of Pentacles. Page of Pentacles. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನವೆಂಬರ್ ತಿಂಗಳಲ್ಲಿ ಏನು ನೀವು ನಿಮ್ಮ ಒಂದು ಮನಸ್ಸಿನಲ್ಲಿ ಒಂದು ಏನು ಒಂದು ಒಂಥರ ಇಂಬ್ಯಾಲೆನ್ಸ್ ಆಗಿತ್ತು, ಅದೆಲ್ಲ ಒಂದು ಕ್ಲಾರಿಟಿ, ಒಂದು ಅರಿವು, ಆ ಜ್ಞಾನ ನಿಮಗೆ ಸಿಗ್ತಾ ಇದೆ. ಅಂದರೆ ನವೆಂಬರ್ ತಿಂಗಳಲ್ಲಿ ನಿಮಗೆ ಏನು ಸ್ಟ್ರಕ್ ಆಗಿತ್ತು, ನಿಮ್ಮ ಎನರ್ಜಿ ಏನು, ಒಂದು ಲೇಜಿನೆಸ್ ಇರಬಹುದು, ಒಂದು ಮಾನಸಿಕವಾಗಿ ಒಂದೇನೋ ಒಂದು ತಳಮಳ, ಗೊಂದಲ ಏನಿತ್ತು ಅದು ನಿಮ್ಮ ಒಳಗಡೆ ಏನು ಈ ಯುದ್ಧ ನೋಡಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿರೋದು ವಾರ್ಸ್ ಅಂಡ್ ಬ್ಯಾಟಲ್ಸ್ ಅಂತ, ಏನು ಆ ನಿಮ್ಮ ಒಳಗಡೆನೆ ಆ ಯುದ್ಧ ಏನಾಗ್ತಾ ಇತ್ತು ಮಾನಸಿಕವಾಗಿ, ಅದು ಎಲ್ಲ ಒಂದು ಕ್ಲಾರಿಟಿಗೆ ಬರ್ತಾ ಇದೆ. ಆ ಜ್ಞಾನ, ಆ ಅರಿವನ್ನ ನೀವು ತಿಳ್ಕೊಳ್ತಾ ಇದ್ದೀರಾ. ಒಂದು ಅರಿವನ್ನ ನೀವು ಪಡ್ಕೊಳ್ತಾ ಇದ್ದೀರಾ. ಆ ಒಂದು ನೋಡಿ, ಇಲ್ಲಿ ಪ್ರಪಂಚ ತೋರಿಸಿದ್ದಾರೆ, ಇಲ್ಲಿ ಕಾರ್ ತೋರಿಸಿದ್ದಾರೆ. ನೀವು ಆ ಒಂದು ಈ ಪ್ರಪಂಚದ ಒಂದು ಟ್ರಾವೆಲ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನೋಡಿ, ಇಲ್ಲಿ ಫೈರ್ ಎನರ್ಜಿ ಒಂದು ಮೂಮೆಂಟ್ ಆಗ್ತಾ ಇದೆ. ಇಷ್ಟು ದಿನ ಏನು ನೀವು ಲೇಜಿನೆಸ್ ಆಗಿ ಏನಿದ್ರಿ, ಅದು ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಎಲ್ಲಾನು ಒಂದು ಎಕ್ಸ್ಪ್ಲೋರ್ ಮಾಡಬೇಕು, ಒಂದು ಏನೋ ಒಂದು ಹೀಗೆ ಈ ಎನರ್ಜಿಯಿಂದ ನೀವು ಆಚೆ ಬರ್ತಾ ಇದ್ದೀರಾ, ಆ ಫೈರ್ ಎನರ್ಜಿಗೆ. ಇದನ್ನ ನೀವು ಕೆಲವರು
ಟ್ರಾವೆಲ್ ಮಾಡ್ತಿರ್ಬೋದು, ವರ್ಲ್ಡ್ ಟೂರ್ ಮಾಡ್ತಾ ಇರ್ಬೋದು. ನವೆಂಬರ್ ತಿಂಗಳಲ್ಲಿ ನೋಡಿ ಇಲ್ಲಿ ಟೆಂಟ್ ಹಾಕಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಎನರ್ಜಿಗೆ ಬರ್ತಾ ಇದ್ದೀರಾ. ನಿಮ್ಮ ಒಂದು ಇದು ನಂಬರ್ 10 ದ ವೀಲ್ ಕಾರ್ಡ್, ನಿಮ್ಮ ಒಂದು ಚಕ್ರ ನಿಮ್ಮದು ನವೆಂಬರ್ ತಿಂಗಳು ಇಷ್ಟು ದಿನ ಏನು ಲೇಜಿನೆಸ್ ಆಗಿ ಒಂದು ನಿಮ್ಮ ಮಾನಸಿಕ ಸ್ಥಿತಿ ಎಲ್ಲ ಒಂದು ಗೊಂದಲದಲ್ಲಿ ಏನಿತ್ತು ಆ ಎನರ್ಜಿಯಿಂದ ಹೊರಗೆ ಬಂದು ನಿಮ್ಮ ಸೈಕಲ್ ತಿರುಗ್ತಾ ಇದೆ. ಆ ಎನರ್ಜಿಯಿಂದ ಒಂದು ಫೈರ್ ಎನರ್ಜಿ, ಅದು ಆದಷ್ಟು ಬೇಗ ನಿಮಗೆ ಟ್ರಾನ್ಸ್ಫರ್ಮೇಷನ್ನು ಬೇಗ ಆಗ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಏನು ನಿಮಗೆ ಇಷ್ಟು ದಿನ ಸ್ಟ್ರಕ್ ಎನರ್ಜಿ ಇತ್ತು ಅದೆಲ್ಲ ಕಳೆದು ಹೋಗ್ತಾ ಇದೆ. ಆ ಚಕ್ರ ನಿಮಗೆ ಆ ಸೈಕಲ್ ಕಂಪ್ಲೀಟ್ ಆಗಿದೆ. 10 ನಂಬರ್ 10 ಬಂದಿದೆ ನೋಡಿ. ಬ್ಯಾಲೆನ್ಸ್ ಆಗ್ತಾ ಇದೆ. ಜಸ್ಟಿಸ್. ನಿಮ್ಮನ್ನ ನೀವು ಮಿರರ್ ಮಾಡ್ಕೊಳ್ತಾ ಇದ್ದೀರಾ ನೋಡಿ. ಇಲ್ಲಿ ಸ್ಯಾಡ್ ಆಗಿದ್ದೀರಾ, ಇಲ್ಲಿ ಎಷ್ಟು ಹ್ಯಾಪಿನೆಸ್ ಆಗಿದ್ದೀರಾ. ನಿಮ್ಮನ್ನ ನೀವು ನಾನು ಹೇಗೆ ನೋಡಿ, ಈ ತರ ಇದ್ದವ್ರು ಈ ತರ ಆಗ್ತೀರಾ. ಅದು ಬ್ಯಾಲೆನ್ಸಿಗೆ ಬರ್ತಾ ಇದೆ ನೋಡಿ. ಟ್ರಾನ್ಸ್ಫರ್ಮೇಷನ್ ಈ ಸೈಕಲ್ ಆ ಸೈಕಲ್ ಕಂಪ್ಲೀಟ್ ಆಗಿ ನೀವು ಒಂದು ಫೈರ್ ಎನರ್ಜಿ, ಒಂದು ಖುಷಿಗೆ, ಒಂದು ಬ್ಯಾಲೆನ್ಸಿಗೆ ನೀವು ಟರ್ನ್ ಆಗ್ತಾ ಇದ್ದೀರಾ. ಇಲ್ಲಿ ಹೇಗಿದ್ದೀರಾ ನೋಡಿ. 6 ಆಫ್ ವಾಂಡ್ಸ್. ಒಂದು ಎಲ್ಲ ಗೊಂದಲಗಳಿಂದ ಆಚೆ ಬಂದು ನೋಡಿ. ಸ್ಪಾಟ್ಲೈಟ್ ನಿಮ್ಮ ಮೇಲೆ ಬಿದ್ದಿದೆ. ಒಂದು ಎನರ್ಜೆಟಿಕ್ ಇದಕ್ಕೆ ನೀವು ಮುಂದುವರಿತಾ ಇದ್ದೀರಾ. 7 ಆಫ್ ವಾಂಡ್ಸ್. ಒಂದು ಅರಿವು, ಒಂದು ಜ್ಞಾನ ನಿಮ್ಮಲ್ಲಿ ಅದು ಸಿದ್ಧಿ ಆಗ್ತಾ ಇದೆ. 6 ಆಫ್ ದ ಲವರ್ಸ್. 6 ನಂಬರ್ ದ ಲವರ್ಸ್ ಅಂತ ಬರ್ತಾ ಇದೆ. ಒಂದು ಆ ಪ್ರೀತಿ, ನಿಮ್ಮ ಬಾಂಧವ್ಯದಲ್ಲಿ ಒಂದು ಪ್ರೀತಿ ಸಿಗ್ತಾ ಇದೆ. ಆ ಚಾರಿಯೇಟ್ ಆಗ್ತಾ ಇದ್ದೀರಾ ನೋಡಿ. ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಆ ಅರಿವು ನಿಮಗೆ ಸಿಗ್ತಾ ಇದೆ. ನಂಬರ್ 7 ಹೈಲೈಟ್ ಆಯ್ತು. ಇಲ್ಲೂ ನಂಬರ್ 7 ಆ ಜ್ಞಾನನ ನೀವು ಪಡ್ಕೊಳ್ತಾ ಇದ್ದೀರಾ. ಒಂದು ಸಂತೋಷದ ಆ ಬೆಳಕನ್ನ ನೀವು ತಗೊಳ್ತಾ ಇದ್ದೀರಾ. ನಿಮ್ಮ ಆ ಋತುಚಕ್ರ ಏನು ಒಂದು ಲೇಜಿನೆಸ್ಸು, ಒಂದು ನಿಮ್ಮ ಮೂಡ್ ಸ್ವಿಂಗ್ಸ್ ಏನಿತ್ತು ಇದನ್ನೆಲ್ಲ ನೋಡಿ ಇಲ್ಲಿ ಮೋಡ ಇದೆ, ಅದನ್ನೆಲ್ಲ ಕ್ಲಿಯರ್ ಆಗ್ತಾ ಇದೆ. ಆ ಸೈಕಲ್ ಇಂದ ನೀವು ಮೂವ್ ಆಗ್ತಾ ಇದ್ದೀರಾ. ಒಂದು ಹೊಸ ಚಾಪ್ಟರ್, ನಿಮ್ಮನ್ನ ನೀವು ಒಂದು ಜ್ಞಾನದ ಕಡೆಗೆ, ಆ ಜ್ಞಾನ ಸಿದ್ಧಿ ಆಗ್ತಾ ಇದೆ. ಆ ಸಂತೋಷನ ಪಡ್ಕೊಳ್ಳೋದಿಕ್ಕೆ ನೋಡಿ ಇಲ್ಲಿ ಟ್ರಾವೆಲ್ ಮಾಡ್ಬೋದು. ಖುಷಿಯಿಂದ, ಹ್ಯಾಪಿಯಿಂದ ಡಾನ್ಸ್ ಮಾಡೋದು. ಈ ನವೆಂಬರ್ ತಿಂಗಳಲ್ಲಿ ಒಂದು ಒಳ್ಳೆ ಎನರ್ಜಿ. ಒಂದು ನೋಡಿ ಇಲ್ಲಿ 4 ಆಫ್ ವಾಂಡ್ಸ್. ಮನೆ ಇರ್ಬೋದು, ಗೃಹ ಪ್ರವೇಶಗಳಿರ್ಬೋದು, ಹ್ಯಾಪಿ, ಸಂತೋಷವಾಗಿದ್ದೀರಾ ನೋಡಿ. ಹಾಡು ಹೇಳಿ, ಡಾನ್ಸ್ ಮಾಡಿಕೊಂಡು ಈ ಥರ ಒಂದು ಏನೋ ಒಂದು ಇವೆಂಟ್ ಅಲ್ಲಿ ಸಂಭ್ರಮಿಸ್ತಾ ಇರ್ಬೋದು, ಅಥವಾ ಮನೆ ಚೇಂಜ್ ಮಾಡ್ತಾ ಇರ್ಬೋದು. ಆ ಖುಷಿ, ಆ ಸಂಭ್ರಮ ನವೆಂಬರ್ ತಿಂಗಳಲ್ಲಿ ನಿಮಗಿದೆ. ಮತ್ತೆ ನಿಮಗೆ ಏನು ಒಂದು ಹಣಕಾಸಿನಲ್ಲಿ ಪ್ರಾಬ್ಲಮ್ಸ್ ಇತ್ತು ನೋಡಿ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ಮತ್ತೆ 9 ಆಫ್ ಪೆಂಟಿಕಲ್ಸ್. ಒಂದು ಹಣಕಾಸಿನಲ್ಲಿ ನಿಮಗೆ
ಒಂದು ಫ್ರೀಡಮ್ ಬರ್ತಾ ಇದೆ. ಒಂದು ನೀವು ಅದನ್ನ ಒಂದು ಧಾರಾಳವಾಗಿ ಒಂದು ಖರ್ಚು ಮಾಡ್ಬೋದು, ಖುಷಿ ಪಡ್ಬೋದು. ಆ ಥರ ಮನಿ ಫ್ಲೋ ಆಗ್ತಾ ಇದೆ. ಅದು ಆದಷ್ಟು ಬೇಗ ನಿಮ್ಮಲ್ಲಿ ಆ ಟ್ರಾನ್ಸ್ಫರ್ಮೇಷನ್ನು ಡಿವೈನ್ ಒತ್ತು ತರ್ತಾ ಇದ್ದಾರೆ. ನವೆಂಬರ್ ತಿಂಗಳಲ್ಲಿ ನಿಮಗೆ ಆ ಖುಷಿ, ಆ ಸಂತೋಷ ಎಷ್ಟು ನೋಡಿ ಇಲ್ಲಿ 8 ಆಫ್ ವಾಂಡ್ಸ್ ತುಂಬ ಕಲರ್ಫುಲ್ ಆಗಿದೆ. ಆ ಒಂದು ಈ ಕಾರ್ಡ್ ನೋಡೋಕೆ ಎಷ್ಟು ಖುಷಿ ಆಗುತ್ತೋ ಹಾಗೆ ನಿಮ್ಮ ಲೈಫಲ್ಲಿ ಆ ಖುಷಿ ಆದಷ್ಟು ಬೇಗ ಡಿವೈನ್ ನಿಮಗೆ ತಂದು ಕೊಡ್ತಾ ಇದ್ದಾರೆ. ಆ ಜ್ಞಾನ, ಅರಿವು, ಈ ಡಲ್ನೆಸ್ ಏನಿತ್ತು ನಿಮ್ಮ ಒಳಗಡೆ, ಆ ಒಂದು ಜಗಳ ನೋಡಿ ಇಲ್ಲಿ, ಆ ಒಂದು ಗೊಂದಲ, ಆ ಒಂದು ಏನು ನಿಮ್ಮಲ್ಲಿ ಆ ಬಾಧೆ ಏನಿತ್ತು, ಆ ನೋವು ಏನಿತ್ತು, ಆ ಜಗಳಗಳು, ಜಗಳ ಅಂದರೆ ನಿಮ್ಮ ಮೈಂಡಲ್ಲೇ ಒಂಥರ ಈ ಏನೋ ಹೋಲ್ಡ್ ಮಾಡಿ ಇಟ್ಕೊಂಡಂಗೆ ಆ ಇದರಿಂದ ನೀವು ಫೈಟ್ ಮಾಡ್ತಾ ಇದ್ರಲ್ಲ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಆ್ಯಂಡ್ ಮ್ಯಾನ್ ಇದೆ ಆ ಜ್ಞಾನ, ಆ ಅರಿವಿಗೆ ನೀವು ಬರ್ತಾ ಇದ್ದೀರಾ. ಏನು ನಿಮಗೆ ಹಣದ ನವೆಂಬರ್ ತಿಂಗಳು ನೋಡಿ ಎಲ್ಲೆಲ್ಲೋ ಪೆಂಟಿಕಲ್ಸ್, ಆ ಪೆಂಟಿಕಲ್ಸ್ನ ಒತ್ತು ತರ್ತಾ ಇದ್ದಾರೆ. ಹಣದ ಫ್ಲೋ ಆಗ್ತಾ ಇದೆ ನವೆಂಬರ್ ತಿಂಗಳು ನಿಮಗೆ. ಏನು ಡಲ್ ಎನರ್ಜಿಲಿದ್ರಿ ಆ ಸೈಕಲ್ ಕಂಪ್ಲೀಟ್ ಆಗಿ ಒಂದು ಹೊಸ ಎನರ್ಜಿಗೆ ಬರ್ತಾ ಇದ್ದೀರಾ. ಒಂದು ಸಂತೋಷ, ಒಂದು ಟ್ರಾವೆಲ್ ಮಾಡೋದಿರ್ಬೋದು, ಹೊಸ ಮನೆಗೆ ಗೃಹ ಪ್ರವೇಶ ಇರ್ಬೋದು, ಅಥವಾ ಒಂದು ಕಾರ್ ತಗೊಳ್ತಾ ಇರ್ಬೋದು. ಆ ಥರ ಒಂದು ಒಳ್ಳೆ ಎನರ್ಜಿಗೆ ನೀವು ಮೂವ್ ಆಗ್ತಾ ಇದ್ದೀರಾ. ಹೊರಗಡೆ ಆಚೆ ಹೋಗಿ ನೀವು ಒಂದು ಪ್ರಪಂಚ ಸುತ್ತೋದಿರ್ಬೋದು. ಈ ಥರ ಒಂದು ಹ್ಯಾಪಿಯಾಗಿ, ಸಂತೋಷವಾಗಿ ಡಾನ್ಸ್ ಮಾಡೋದು, ಖುಷಿ ಪಡೋದು ನವೆಂಬರ್ ತಿಂಗಳಲ್ಲಿ ಅದು ಹೆಚ್ಚು ಆದಷ್ಟು ಬೇಗ ನಿಮಗೆ ಅದನ್ನು ತಂದು ಕೊಡ್ತಾ ಇದ್ದಾರೆ. ನವೆಂಬರ್ ತಿಂಗಳಲ್ಲಿ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರ. ಒಂದು ಫೈರ್ ಎನರ್ಜಿ, ಒಂದು ಖುಷಿನ, ಸಂತೋಷನ, ಜ್ಞಾನನ ಪಡ್ಕೊಳ್ಳೋ ಅಂಥ ತಿಂಗಳಾಗಿದೆ. ಒಂದು ಹೊಸ ಸೈಕಲ್ ನಿಮ್ಮದು ಶುರು ಆಗ್ತಾ ಇದೆ ನವೆಂಬರ್ ಮಂತಿಂದ. ಹಣದ ಅರಿವು ಆಗ್ತಾ ಇದೆ, ಜ್ಞಾನದ ಅರಿವು ಆಗ್ತಾ ಇದೆ. ಈ ಎನರ್ಜಿಯಿಂದ ನೀವು ಮೂವ್ ಆಗ್ತಾ ಇದ್ದೀರಾ. ಅದು ಆದಷ್ಟು ಬೇಗ ನಿಮಗೆ ಆ ಖುಷಿನ ಡಿವೈನ್ ತಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. Three of Cups, bottom of the deck. 8 of Swords, 8 of Swords, 3 of Wands. ಯಾರೆಲ್ಲ ಫಸ್ಟ್ ಪೈಲ್ ನೋಡಿದ್ದೀರಾ ಅವರು ಸೆಕೆಂಡ್ ಪೈಲು ನೋಡ್ತಿರಬಹುದು. ಈ ಕಾರ್ಡ್ ಮತ್ತೆ ಬಂದಿದೆ. ಟೆಂಪರೆನ್ಸ್, ಡೆತ್ and rebirth. 2 of Cups, 6 of Pentacles, 3 of Pentacles. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಇನ್ನು ಮುಂದೆ ಒಂದು ಹೊಸ ಜರ್ನಿನ ನೀವು
ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ನೀವು ಒಂದು ಹೊಸ ಎನರ್ಜಿ, ಆ ಫೈರ್ ಎನರ್ಜಿ, ನಿಮ್ಮ ಪಯಣ ಒಂದು ಫೈರ್ ಆಗಿರುತ್ತೆ. ಈ ಥರ ನೀವು ಇರಲ್ಲ. ನವೆಂಬರ್ ತಿಂಗಳಲ್ಲಿ ನೀವು ಏನು ಈ ಥರ ಒಂದು ಗೊಂದಲದಲ್ಲಿ ನಿಮಗೆ ಏನು ಅರಿವೇನೇ ಇರ್ತಿರ್ಲಿಲ್ಲ. ಒಂಥರ ನೋಡಿ ಕೂತಿದ್ದೀರಾ. ನಿಮ್ಮಲ್ಲಿ ಒಂದು ನಿಮ್ಮ ಇಂಟ್ಯೂಷನ್ನು, ನಿಮ್ಮ ಜ್ಞಾನ ಎಲ್ಲ ನಿಮಗೆ ಒಂಥರ ಬ್ಲ್ಯಾಂಕ್ ಆಗಿ ಒಂದು ಚಲನೆ ಇಲ್ಲ ನೋಡಿ, ಎಲ್ಲ ಕಟ್ಟಾಕೊಂಡಿದ್ದೀರಾ. ಒಂದು ಸ್ಟ್ರಕ್ ಎನರ್ಜಿ ಏನಿತ್ತು ಅದು ಡೆತ್ ಆಗ್ತಾ ಇದೆ, ಒಂದು ರೀಬರ್ತ್ ಆಗ್ತಾ ಇದೆ. ಒಂದು ಹೊಸ ನವೆಂಬರ್ ತಿಂಗಳಲ್ಲಿ ನೀವು ಒಂದು ಹೊಸ ಜರ್ನಿನ ನೀವು ನಿಮ್ಮ ಜರ್ನಿ ಹೇಗಿರುತ್ತೆ, ಒಂದು ಫೈರ್ ಆಗಿರುತ್ತೆ. ಹೀಲಿಂಗ್ ಆಗ್ತಾ ಇದೆ. ಒಂದು ಪ್ರೀತಿ, ಒಂದು ಪ್ರೀತಿ ಸಮ್ಮಿಲನ ಅಂತ ಬರ್ತಾ ಇದೆ. ಡಿವೈನ್ ವರ್ಡ್ ಕೊಡ್ತಾ ಇರೋದು ಸಮ್ಮಿಲನ, ಒಂದು ಪ್ರೀತಿ, ನಿಮ್ಮದೇ ಒಂದು ಎರಡು ಎನರ್ಜಿ ಸೇರಿ ಒಂದು ಒಳ್ಳೆ ಏನೋ ಒಂದು ಹೊಸದೇನೋ ಉತ್ಪತ್ತಿ ಆಗ್ತಾ ಇದೆ. ಒಂದು ಹೊಸ ಅಧ್ಯಾಯ, ಒಂದು ಹೊಸ ಫೈರ್ ಎನರ್ಜಿ ಸಿಗ್ತಾ ಇದೆ. ಇಲ್ಲಿ ನೋಡಿ 3 ಆಫ್ ಪೆಂಟಿಕಲ್ಸ್. ಒಂದು ಏನೋ ಒಂದು ವರ್ಕ್ ಅಂದ್ರೆ ಗ್ರೂಪ್ ವರ್ಕ್ ಅಲ್ಲಿ ನಿಮ್ಗೆ ಒಂದು ಏನೋ ಒಂದು ಹೊಸ ನಿಮ್ಮದೇ ಒಬ್ಬೊಬ್ರದ್ದು ಒಂದೊಂದು ಹೇಗೆ ಹೇಳೋದು, ಇವಾಗ ನಿಮ್ದೇ ಒಂದೇನೋ ಥಾಟ್ ಇರುತ್ತೆ, ಅವ್ರದೇ ಒಂದೇನೋ ಥಾಟ್ ಇರುತ್ತೆ. ಈ ಎರಡೂನು ನೀವು ಅದನ್ನೆಲ್ಲ ನೀವು ಒಂದು ಥಿಂಕ್ ಮಾಡಿ ಅದರಲ್ಲಿ ಯಾವುದೋ ಒಂದು ಅದ್ಭುತವಾಗಿ ನಾವು ಆ ಎಲ್ಲ ಒಂದು ಥಾಟನ್ನು ಸೇರಿಸಿ, ಇವಾಗ ನೀವು ನಿಮ್ಮದು ಒಂದೇನೋ ಹೇಳ್ತೀರಾ, ಇನ್ನೊಬ್ರು ಇನ್ನೊಂದೇನೋ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದೇನೋ ಹೇಳ್ತಾರೆ. ಹಾಗೆ ಅದನ್ನೆಲ್ಲ ನೀವು ಕೇಳಿ ಅದನ್ನ ಒಂದು ಯಾವುದು ಅದನ್ನೆಲ್ಲ ಸೇರಿಸಿ ಯಾವ ತರ ನಾವು ಉತ್ತಮವಾಗಿ ಅದನ್ನ ಮಾಡಿ ಇದ್ ಮಾಡ್ಬೋದು ಅನ್ನೋದು ಒಂದು ಆ ಎನರ್ಜಿ. ಅದನ್ನೇ ಎಲ್ಲಾರ್ಗು, ಎಲ್ಲರ ಭಾವನೆಗಳಿಗೂ ಒಂದು ಬೆಲೆ ಕೊಟ್ಟು ಆ ಎನರ್ಜಿ ಅದ್ರಲ್ಲಿ ಯಾವುದೋ ಒಂದು ಉತ್ತಮ ತಗೊಂಡು ಇನ್ನೊಬ್ರದ್ದೇನೋ ತಗೊಂಡು ನಿಮ್ಮದೇನೋ ಒಂದು ಉತ್ತಮದ ಹಾಕಿ ಅದನ್ನೆಲ್ಲರ ಸಮ್ಮಿಲನ, ಅದರಲ್ಲಿ ಒಂದು ಎನರ್ಜಿ, ಆ ಶಕ್ತಿ, ಅದು ನಿಮ್ಮಲ್ಲಿ ಆ ಇನ್ಫಿನಿಟಿನ ಅದರಲ್ಲಿ ಒಂದು ನೋಡಿ 6 ಆಫ್ ಪೆಂಟಿಕಲ್ಸ್, ಆ ಬ್ಯಾಲೆನ್ಸ್ನ, ಹಣದಲ್ಲಿ ಬ್ಯಾಲೆನ್ಸ್ ತಗೊಬರೋದಕ್ಕೆ, ಆ ಖುಷಿನ, ಆ ಜ್ಞಾನನ ನಿಮ್ಮಲ್ಲಿ ತರ್ತಾ ಇದ್ದಾರೆ. ಇದು ಫಸ್ಟ್ ಪೈಲ್ ಯಾರು ನೋಡಿದ್ರಿ ಅವರು ಮತ್ತೆ ನೋಡ್ತಾ ಇದ್ದೀರಾ, ಈ ಪೈಲ್ ಕೂಡ ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ಆ ಜ್ಞಾನದ ಅರಿವು ನೋಡಿ, ಇಲ್ಲಿ ಆ ಸಂತೋಷ ಅದು ನಿಮ್ಮಲ್ಲಿ ಸಿಗ್ತಾ ಇದೆ. ಆ ಅರಿವು, ಆ ಒಂದು ಈ ಎನರ್ಜಿ ಏನಿತ್ತು ಅದು ಡೆತ್ ಆಗಿ ಈ ಎನರ್ಜಿಗೆ ಬರ್ತಾ ಇದ್ದೀರಾ. ಒಂದೊಂದೇ ಮೆಟ್ಲು ಹತ್ಕೊಂಡೋಗಿ ಈ ಟಿಪ್ಪಲ್ಲಿ ಆ ಜ್ಞಾನ ಹೆಂಗೆ ಸಿಕ್ಕಿ ಆ ಸಂತೋಷ ಹೇಗೆ ಅನುಭವಿಸ್ತಾ ಇದ್ದಾರೆ, ಆ ಥರ ನವೆಂಬರ್ ತಿಂಗಳಲ್ಲಿ ಒಂದು ನಿಮಗೆ ಒಂದು ರೀಬರ್ತ್ ಆಗ್ತಾ ಇದೆ. ಆ ಸಮೃದ್ಧಿತನ ನಿಮಗೆ ದೊರೀತಾ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ನೋಡಿ, ಹಣದ ಹರಿವು ನಿಮ್ಮಲ್ಲಿ ನಿಮ್ಮಿಂದೇನೆ ನೋಡಿದೆ ಆ ಪೆಂಟಿಕಲ್ಸ್ ಹೆಂಗ್ ಬರ್ತಾ ಇದೆ, ಆ ತರ ನಿಮ್ಮ ಒಂದು ಎನರ್ಜಿ ಇದೆ. ಏಸ್ ಆಫ್ ಕಪ್ಸ್, ನಿಮ್ಮ ಹೃದಯ ಈಲಾಗ್ತಾ ಇದೆ. ಏನು ಈ ಎನರ್ಜಿಲಿದ್ರಿ ಅದು ಈಲಾಗ್ತಾ ಇದೆ ನೋಡಿ. 10 ಆಫ್ ಸ್ವಾರ್ಡ್ಸ್, ಒಂದು ಹೊಸ ದಾರಿನ, ಒಂದು ಇದನ್ನ, ಆ ಕೀನ ನಿಮಗೆ ಕೊಡ್ತಾ ಇದ್ದಾರೆ. 5 ಆಫ್ ಪೆಂಟಿಕಲ್ಸ್ ನೋಡಿ, ಇಲ್ಲಿ ಕೀ ಇದೆ, ಇಲ್ಲಿ ಡೋರ್ ಇದೆ,
ಡೋರ್ ನಿಮಗೆ ಓಪನ್ ಆಗ್ತಾ ಇದೆ ನೋಡಿ, ಪೆಂಟಿಕಲ್ಸ್. ಈ ಥರ ಸ್ಯಾಡ್ ಆಗಿ ಏನು ಈ ಎನರ್ಜಿಲಿ ನೀವು ಇದ್ರಿ, ಅದರಿಂದ ನಿಮಗೆ ಹೊರಗಡೆ ಬರ್ತಾ ಇದ್ದೀರಾ. ನವೆಂಬರ್ ತಿಂಗಳಲ್ಲಿ ನಿಮಗೆ ಆ ಡೋರ್ ಓಪನ್ ಆಗ್ತಾ ಇದೆ. ಆ ಹಣದ ಏನು ಬ್ಲಾಕೇಜಸ್ ಇತ್ತು ಅದು ಹೋಗಿ ನಿಮಗೆ ಸಮೃದ್ಧಿತನ ತಂದು ಕೊಡ್ತಾ ಇದ್ದಾರೆ. ಗ್ರೋತ್, ಬೆಳವಣಿಗೆ ಆಗ್ತಾ ಇದೆ. ಒಂದು ಹೊಸ ಒಂದು ಹೊಸ ದಾರಿ, ಒಂದು ಬದುಕು ನಿಮಗೆ ಹುಟ್ಟುತ್ತಾ ಇದೆ. ನೋಡಿ ಇಲ್ಲಿ ಡೆತ್ ಮತ್ತೆ ರೀಬರ್ತ್. ಅದು ಈ ಎನರ್ಜಿ, ಈ ತರ ಏನು ನೀವು ಸ್ಟ್ರಕ್ ಆಗಿದ್ರಿ, ಈ ಎನರ್ಜಿ ಹೋಗಿ ನೀವು ಫ್ರೀ ಆಗ್ತಾ ಇದ್ದೀರಾ. ಈ ಗೊಂದಲ ಏನಿತ್ತು ಅದನ್ನೆಲ್ಲ ಕ್ಲಾರಿಟಿಗೆ ಬರ್ತಾ ಇದೆ. ಆ ವಿಸ್ಡಮ್, ಆ ಬುದ್ಧಿವಂತಿಕೆ ನಿಮಗೆ ಸಿಗ್ತಾ ಇದೆ. ಆ ಜ್ಞಾನ, ಅರಿವು ನಿಮಗೆ ದೊರೀತಾ ಇದೆ. ನಿಮ್ಮ ಹೃದಯ ಹೀಲಾಗಿ ನಿಮ್ಮ ಕಡೆ ನೋಡಿ ಪೆಂಟಿಕಲ್ಸ್ ಹರಿದು ಬರ್ತಾ ಇದೆ. ಆ ಹಣದ ಅರಿವು ನಿಮ್ಮ ಕಡೆ ಆಗ್ತಾ ಇದೆ. ಡಿವೈನ್ ಕೊಡ್ತಾ ಇದ್ದಾರೆ ನವೆಂಬರ್ ತಿಂಗಳಲ್ಲಿ. ಹೀಲ್ ಆಗ್ತಾ ಇದೆ. ಆ ಜ್ಞಾನ, ಅರಿವು ನಿಮಗೆ ಸಿಗ್ತಾ ಇದೆ. ಆ ಸಂತೋಷ ನಿಮಗೆ ಸಿಗ್ತಾ ಇದೆ. ಒಂದು ಹೊಸ ಜರ್ನಿನ ನೀವು ಶುರು ಮಾಡ್ತಾ ಇದ್ದೀರಾ. ಏನಾದರೂ ಒಂದು ಒಟ್ಟಿಗೆ ಸೇರಿ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಕೆಲಸ ಮಾಡ್ತಿರ್ಬೋದು. ಮಾಡೋಣ ಅಂದ್ಕೊಂಡು ಏನಾದರೂ ಪ್ರಯತ್ನ ಮಾಡಿ ಅದಕ್ಕೆ ಶುರು ಮಾಡಿದರೆ ಅದರಲ್ಲಿ ಒಂದು ಸಕ್ಸಸ್ನ ಸಿಗ್ತಾ ಇದೆ. ಅದರಲ್ಲಿ ಒಂದು ಗ್ರೋತ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಒಂದು ಹಣದ ಅರಿವಿದೆ. ಅರಿವು ಅಂದರೆ ಹೊಳೆ ಆಗಿ ಹರ್ಕೊಂಡು ಬರ್ತಾ ಇರುತ್ತೆ ದುಡ್ಡು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಬಾಂಧವ್ಯದಲ್ಲಿ ಒಂದು ಹೊಸ ಎನರ್ಜಿ, ಒಂದು ಇಷ್ಟು ದಿನ ಏನು ನಿಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗಿತ್ತು ಅದೆಲ್ಲ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಜ್ಞಾನ, ಬುದ್ಧಿವಂತಿಕೆ ನಿಮ್ಮದಾಗ್ತಾ ಇದೆ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡೋಣ. Five of Swords, Page of Wands, King of Wands, Eight of Pentacles, Nine of Wands, Queen of Pentacles, Queen of Swords, the Fool card, Three of Swords, Four of Cups, Four of Swords. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಓವರ್ ಥಿಂಕಿಂಗ್, ನೋಡಿ ಇಲ್ಲೂ ಅದೇ ಬಂದಿದೆ, ಅದು ಎಂಡ್ ಆಗ್ತಾ ಇದೆ ನವೆಂಬರ್ ತಿಂಗಳಲ್ಲಿ. ಆ ಜ್ಞಾನದ ಬೆಳವಣಿಗೆ ಆಗ್ತಾ ಇದೆ. ಮ್ಯಾಜಿಷಿಯನ್ ಆಗ್ತಾ ಇದ್ದೀರಾ. ನೋಡಿ
ಟು ಆಫ್ ಕಪ್ಸ್. ಆ ಜ್ಞಾನ ನಿಮಗೆ ಒಂದು ಇನ್ ಆ್ಯಂಡ್ ಹ್ಯಾಂಗ್ ಎನರ್ಜಿ ಏನು ಶಿವ ಮತ್ತು ಶಕ್ತಿ ಏನು ಆ ಎನರ್ಜಿ ನಿಮಗೆ ಅದು ಸಿದ್ಧಿ ಆಗ್ತಾ ಇದೆ. ನೀವು ಮ್ಯಾಜಿಷಿಯನ್ ಆಗ್ತಾ ಇದ್ದೀರಾ. ಏನು ಬೇಕಾದರೂ ನೀವು ಸಾಧನೆ ಮಾಡ್ತೀರಾ, ಏನು ಬೇಕಾದರೂ ಮಾಡ್ತೀರಾ ನೀವು. ಅಂದರೆ ಆ ಜ್ಞಾನ, ಆ ಅರಿವು, ಈ ಹಾರ್ಟ್ ಬ್ರೇಕ್, ಆ ಬೌಂಡ್ರಿ ಸೆಟ್ ಮಾಡ್ಕೊಂಡಿರೋದು ನೀವು, ನಿಮ್ಮದೇ ಆ ಬೌಂಡ್ರಿ, ಇದರಲ್ಲಿ ನೀವೇ ಸಿಲುಕೊಂಡಿರೋದು. ನೋಡಿ ಇಲ್ಲಿ ಕಟ್ಕೊಂಡು ಆ ಒಂದು ಇದು ಏನಿತ್ತು, ಈ ಬೌಂಡ್ರಿ ಸೆಟ್ ಮಾಡಿ ಈ ಹಾರ್ಟ್ ಬ್ರೇಕ್ ಆಗಿ ಓವರ್ ಥಿಂಕಿಂಗು ಅದೆಲ್ಲ ಅದರಿಂದ ನೀವು ಆಚೆ ಬರ್ತಾ ಇದ್ದೀರಾ. ಅದು ಎಂಡ್ ಆಗ್ತಾ ಇದೆ. ಅದನ್ನ ನೀವು ಅದರಿಂದ ಹೊರ ಬರ್ತಾ ಇದ್ದೀರಾ. ಅದರಿಂದ ನೀವು ನೋಡಿ ಇಲ್ಲಿ ಒಂದು ಇಲ್ಲ, ಇದರಿಂದ ಹೊರಗಡೆ ನೀವು ನವೆಂಬರ್ ತಿಂಗಳಿಂದ ಆಚೆ ಬಂದು ಒಂದು ಸ್ಟ್ರಾಂಗ್ ಎನರ್ಜಿಗೆ ಬರ್ತಾ ಇದ್ದೀರಾ. ಏನಂತ ಹೇಳಿದ್ರೆ ಆ ಅರಿವನ್ನು ನಿಮಗೆ ಆ ಜ್ಞಾನದ ಅರಿವು ಹೆಚ್ಚುತ್ತಾ ಇದೆ, ಬೆಳೀತಾ ಇದೆ. ಆ ಇನ್ಫಿನಿಟಿ, ಆ ಜ್ಞಾನದಲ್ಲಿ ಇನ್ಫಿನಿಟಿ ನಿಮಗೆ ಸಿಗ್ತಾ ಇದೆ. ಮ್ಯಾಜಿಷಿಯನ್ ಆಗ್ತಾ ಇದ್ದೀರಾ. ಈ ಥರ ಎನರ್ಜಿಲಿದ್ದು ನೀವು ಈಗ ರೆಸ್ಟ್ ಮಾಡ್ತಿರ್ಬೋದು. ಒಂದು ರೆಸ್ಟ್ ಎನರ್ಜಿ, ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ತಾ ಇರ್ಬೋದು. ಆ ಜ್ಞಾನನ ಸಿದ್ಧಿ ಮಾಡ್ಕೊಳ್ತಾ ಇದ್ದೀರಾ. ನವೆಂಬರ್ ತಿಂಗಳಲ್ಲಿ ನೀವು ಆ ಜ್ಞಾನನ ನೀವು ಪಡ್ಕೊಳ್ತಾ ಇದ್ದೀರಾ. ಆ ಅರಿವನ್ನು ನೀವು ಪಡ್ಕೊಳ್ತಾ ಇದ್ದೀರಾ. ಹೆಂಗೆ ಆ ಬೌಂಡ್ರಿ, ನಿಮಗೆ ನೀವು ಏನು ಬೌಂಡ್ರಿ ಸೆಟ್ ಮಾಡಿಕೊಂಡು ಆ ಹೃದಯನ ನೀವು ಹೇಗೆ ನೋಯಿಸಿದ್ರಿ, ಅದನ್ನು ನೋವು ಮಾಡ್ಕೊಳ್ತಾ ಇದ್ರಿ, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ಈ ಥರ ಹ್ಯಾಪಿಯಾಗಿ ಈ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಹೀಲ್ ಆಗ್ತಾ ಇದೆ, ನಿಮ್ಮ ಹಾರ್ಟ್ ಹೀಲ್ ಆಗ್ತಾ ಇದೆ. ನಿಮ್ಮ ಗುರಿ ಏನು, ನನ್ನ ಗುರಿ ನೋಡಿ ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್, ಕಿಂಗ್ ಆಫ್ ವಾಂಡ್ಸ್. ಒಂದು ದೂರದೃಷ್ಟಿ, ನಾನು ಮುಂದೆ ಹೇಗೆ ಬದುಕಬೇಕು, ಹೇಗಿರಬೇಕು ಅನ್ನೋ ಒಂದು ಮುಂದಾಲೋಚನೆ, ಒಂದು ಡೀಪ್ ಥಿಂಕರ್, ಒಂಥರ ಬೆಳವಣಿಗೆ, ಹೇಗೆ ನಾನು ನಿಮ್ಮ ಕರೆಕ್ಟಾಗಿ ಒಳ್ಳೆ ದಾರಿಲಿದ್ದೀರಾ. ನೆಕ್ಸ್ಟ್ ನೀವು ಆ ಗ್ರೋತ್ ದಿನ ನೋಡಿ ಹೆಂಗೆ ಅಮಾವಾಸ್ಯೆ ಬಂದಾದ್ಮೇಲೆ ಎಲ್ಲ ಹೇಗೆ ಬೆಳವಣಿಗೆ ಹಾಕೊಂಡು ಹೋಗುತ್ತೆ, ಆ ಥರ ನಿಮ್ಮ ಒಂದು ಆದಿಲಿ ಆ ಬೆಳವಣಿಗೆ ಆಗ್ತಾ ಇದೆ. ಒಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಆಗ್ತಾ ಇದ್ದೀರಾ. ನವೆಂಬರ್ ತಿಂಗಳು ನಿಮಗೆ ಆ ಬೆಳವಣಿಗೆ, ಆ ಜ್ಞಾನ, ನಿಮ್ಮ ಆ ಒಂದು ಆಲೋಚನೆ, ನಾನು ಹೇಗೆ ಜ್ಞಾನ ಅರಿವು ನಿಮಗೆ ಸಿಗ್ತಾ ಇದೆ. ಮತ್ತು ಆ ಮೆಚುರಿಟಿ, ಒಂದು ಅರಿವು, ಅದನ್ನು ನೀವು ಅರ್ಥ ಮಾಡಿಕೊಂಡು ಹೇಗೆ ನಾನು ಅದರಿಂದ ಬಿಡಿಸ್ಕೊಳ್ಳೋದು, ಆ ಬೌಂಡ್ರಿನ ನಾನು ಆ ಬೌಂಡ್ರಿಯಿಂದ ಆಚೆ ಹೇಗೆ ಬರೋದು ಅನ್ನೋ ಆ ಅರಿವು, ಆ ಜ್ಞಾನ, ಒಂದು ಸ್ಟ್ರೆಂತು, ನಾನು ಹೇಗೆ ಮುಂದುವರಿಯೋದು ಅನ್ನೋ ಒಂದು ಎನರ್ಜಿ, ಆ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಮುಂದೆ ನಾನು ಹೇಗಿರಬೇಕು, ನನ್ನ ಬೆಳವಣಿಗೆ ಹೇಗಾಗಬೇಕು ಅನ್ನೋ ಒಂದು ಎನರ್ಜಿಗೆ ನೀವು ನವೆಂಬರ್ ತಿಂಗಳಿಗೆ ಬರ್ತಾ ಇದ್ದೀರಾ. ನೋಡಿ ಕ್ವೀನ್ ಆಫ್ ಪೆಂಟಿಕಲ್ಸ್, ನಿಮ್ಮನ್ನು ನೀವು ಗ್ರೋತ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಒಂದು ಬೆಳವಣಿಗೆ ಆದಿಲಿ ನೀವು ಮುಂದುವರಿತಾ ಇದ್ದೀರಾ, ಮೆಜಿಷಿಯನ್ ಆಗ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮಗೆ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ನೋಡಿ ಇಲ್ಲಿ ಈ ಒಂದು ಗ್ಯಾಲಕ್ಸಿ, ಇದು ಒಂದು ಆಕಾಶ, ಆ ನಕ್ಷತ್ರ
ಪುಂಜಗಳೆಲ್ಲ ಹೆಂಗಿದೆ ಅಷ್ಟು ಒಂದು ವಿಶಾಲವಾಗಿ ನಿಮ್ಮ ಜ್ಞಾನ ಒಂದು ವಿಶಾಲವಾಗಿ ಇನ್ಮುಂದೆ ವಿಶಾಲವಾಗಿರುತ್ತೆ ನಿಮ್ಮ ಅರಿವು, ಆ ಜ್ಞಾನ. ನೀವು ಆ ಮೆಜಿಷಿಯನ್ ಆಗ್ತಿದ್ದೀರಾ. ಏನ್ ಬೇಕಾದ್ರೂ ಸಾಧನೆ ಮಾಡುವಂತ ಆ ಜ್ಞಾನ, ಅರಿವು, ನಿಮ್ಮ ಅರಿವು, ಆ ಜ್ಞಾನ ವಿಶಾಲವಾಗಿರುತ್ತೆ. ಈ ತರ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ಳಲ್ಲ ನೀವು ಇನ್ ಮುಂದೆ. ಒಂದಿಷ್ಟೇ ಜಾಗದಲ್ಲಿ ನೋಡಿ, ಒಂಥರ ಕಾಲು ಕೈ ಎಲ್ಲ ಹಿಂಗೆ ಒಂಥರ ಒಂಥರ ಹಿಂಗೆ ಕೌಚ್ಕೊಂಡಿದ್ದೀರಲ್ಲ, ಆ ಥರ ಇರಲ್ಲ. ನೀವು ಫ್ರೀ ಮಾಡ್ಕೊಳ್ತೀರಾ ನಿಮ್ಮನ್ನ. ನಿಮ್ಮ ಏನಿದ್ರು ನಿಮ್ಮದು ಇನ್ಮೇಲೆ ನಿಮ್ಮ ಥಿಂಕಿಂಗ್ ಲೆವೆಲ್ ಒಂದು ವಿಶಾಲವಾಗಿರುತ್ತೆ. ಬ್ರಾಡಾಗಿ ಯೋಚನೆ ಮಾಡ್ತೀರಾ. ನೀವು ಏನು ಥಿಂಕ್ ಮಾಡಿದ್ರು ಬ್ರಾಡಾಗಿ ಥಿಂಕ್ ಮಾಡ್ತೀರಾ. ಅದರಲ್ಲಿ ನಿಮಗೆ ಒಂದು ಬೆಳವಣಿಗೆ, ಆ ಸಕ್ಸಸ್ಸು ನಿಮಗೆ ಸಿಗ್ತಾ ಇದೆ. ನೀವು ಮುಂದುವರಿತಾ ಇರೋ ಹಾದಿ, ಡಿವೈನ್ ಹೇಳ್ತಾ ಇದ್ದಾರೆ, ಸರಿಯಾದ ಹಾದಿಲಿದ್ದೀರಾ ನೀವು ಇವಾಗ. ನಿಮ್ಮ ಬೆಳವಣಿಗೆ ಹಾದಿಲಿದ್ದೀರಾ, ಅದು ನಿಮಗೆ ಗ್ರೋತ್ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನವೆಂಬರ್ ತಿಂಗಳಲ್ಲಿ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಓವರ್ ಥಿಂಕಿಂಗ್, ಏನು ಓವರ್ ಥಿಂಕ್ ಇತ್ತೋ ಅದರಿಂದ ನೀವು ಬಿಡುಗಡೆ ಮಾಡ್ತಾ ಇದ್ದೀರಾ. ಅದರಿಂದ ನೀವು ಅದು ಎಂಡ್ ಆಗ್ತಾ ಇದೆ. ನಂಬರ್ 9 ಅಲ್ವಾ, ಅದು ಎಂಡ್ ಆಗ್ತಾ ಇದೆ. ನಿಮಗೆ ಒಂದು 2 ಆಫ್ ಕಪ್ಸ್, ಒಂದು ಬೆರೆಯೋ ಅಂತ ಒಬ್ರಲ್ಲಿ ನೀವು ನೋಡಿ, ಇಲ್ಲಿ ಒಬ್ರಲ್ಲಿ ಇನ್ನೊಬ್ರು ಬೆರಿತಾ ಇರೋದು, ಎರಡು ಕಂಬೈನ್ ಆಗ್ತಾ ಇರೋದು, ಆ ತರ ಬೆರೆಯೋ ಅಂತ ಒಂದು ಶಕ್ತಿ, ಆ ಒಂದು ಎಲ್ಲರಲ್ಲೂ ನೀವು ಒಂದಾಗ್ತಾ ಇದ್ದೀರಾ. ಆ ಬ್ರಾಡ್ ಮೈಂಡೆಡ್ ನಿಮಗೆ ಸಿಗ್ತಾ ಇದೆ, ಮೆಜಿಷಿಯನ್ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇರೋದು. ಇವಾಗ ಒಂದು ಅಡಿಗೆ ಮಾಡ್ಬೇಕಂದ್ರೆ ಈ ಎಲ್ಲಾ ತರ ಪದಾರ್ಥನು ಮಿಕ್ಸ್ ಮಾಡಿ ಅದರಲ್ಲಿ ಒಂದು ಸ್ವಾದ, ಒಂದು ಎನರ್ಜಿ, ಒಂದು ಶಕ್ತಿ ಬರುತ್ತಲ್ಲ, ಆ ತರ ನೀವು ಎಲ್ಲಾದ್ರಲ್ಲೂ ಒಂದಾಗ್ತಾ ಇದ್ದೀರಾ. ಯೂನಿವರ್ಸ್ ಜೊತೆನೆ ನೀವು ಒಂದಾಗ್ತಾ ಇದ್ದೀರಾ. ನೋಡಿ ಇಲ್ಲಿ ಆ ಯೂನಿವರ್ಸ್ ಜೊತೆನೆ ನೀವು ಬೆರಿತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇರೋದು. ನಿಮ್ಮ ಜ್ಞಾನದ ಅರಿವು ಯೂನಿವರ್ಸ್ ಜೊತೆ ನೀವು ನೋಡಿ, ಇಲ್ಲಿ ಆ ಮೆಜಿಷಿಯನ್ ಆಗಿ ನೀವು ಯೂನಿವರ್ಸ್ ಜೊತೆ ಒಂದಾಗ್ತಾ ಇದ್ದೀರಾ. ನಿಮ್ಮ ಥಿಂಕಿಂಗು ಇಷ್ಟಿಷ್ಟೇ ಮಟ್ಟಕ್ಕಿರಲ್ಲ. ಯೂನಿವರ್ಸ್ ಎಷ್ಟು ಅಳಿಯೋದಿಕ್ಕೆ ಆಗಲ್ವಾ, ಆ ಥರ ನಿಮ್ಮ ಜ್ಞಾನ ಇದು ಅಪಾರವಾಗಿರುತ್ತೆ. ಬ್ರಾಡ್ ಮೈಂಡೆಡ್ ಆಗಿ ನೀವು ಇನ್ನು ಮುಂದೆ ಬದುಕ್ತೀರಾ. ಆ ಥರ ಎನರ್ಜಿಗೆ ನೀವು ನವೆಂಬರ್ ಮಂತ್ ಬರ್ತಾ ಇದ್ದೀರಾ. ಈ ಎನರ್ಜಿಗೆ ಹ್ಯಾಪಿಯಾಗಿ ಯೂನಿವರ್ಸ್ ಜೊತೆ ನೋಡಿ ಎಷ್ಟು ಖುಷಿಯಿಂದ ಇದ್ದೀರಾ. ನಿಮ್ಮ ಜೊತೆ ಯಾರಿಲ್ಲ ಅಂದ್ರೂ ಹ್ಯಾಪಿಯಾಗಿ ಖುಷಿಯಾಗಿರ್ಬೇಕು. ಈ ಬೌಂಡ್ರಿ ಹಾಕೊಂಡು ಈ ತರ ಹಿಂಗಿದಿರಲ್ಲ, ಇದರಿಂದ ಹಾರ್ಟ್ ಪೇನ್ ಆಗುತ್ತೆ ಅನ್ನೋ ಒಂದು ಜ್ಞಾನ, ಅರಿವು, ಇದನ್ನ ನೀವು ಪಡ್ಕೊಳ್ತಾ ಇದ್ದೀರಾ. ನೋಡಿ ಇಲ್ಲಿ ಫುಲ್ ಕಾರ್ಡ್ ಅಂದ್ರೆ ಆ ಅರಿವನ್ನ ನೀವು ಪಡ್ಕೊಳ್ತಾ ಇದ್ದೀರಾ. ನೋಡಿ ಕ್ರಿಸ್ಟಲ್ ಇದೆ ಇಲ್ಲಿ, ಆ ಜ್ಞಾನ, ಇಂಟ್ಯೂಷನ್ ಪವರ್ನ ನೀವು ಪಡ್ಕೊಳ್ತಾ ಇದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.